ಬಿಜೆಪಿ ಮತ್ತು ಜೆಡಿಎಸ್ ಆರ್ ಬಿ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ಈ ಮಧ್ಯೆ ಆರ್ ಬಿ ತಿಮ್ಮಾಪುರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಾ ಇರುವಂತಹ ಆರೋಪದ ಬಗ್ಗೆ ಆರ್ ಬಿ ತಿಮ್ಮಾಪುರ್ ತಮ್ಮ ಆಯಾಮವನ್ನ ತಿಳಿಸಿದ್ದಾರೆ. ತಮ್ಮ ವಿವರಣೆಯನ್ನ ಸಿಎಂ ಮುಂದಿಟ್ಟಿದ್ದಾರೆ. ವಿಪಕ್ಷಗಳ ಒತ್ತಡಕ್ಕೆ ಮಣಿಯಲ್ಲ ಅಂತ ಆರ್ ಬಿ ತಿಮ್ಮಾಪುರ್ ನಿನ್ನೆನೇ ಹೇಳ್ಕೊಂಡಿದ್ರು. ಅವನು ಯಾರೋ ಅಧಿಕಾರಿ ಏನೋ ಹೇಳದ ಅಂತಂದ್ರೆ ನಾನು ಯಾಕ್ರಿ ರಾಜೀನಾಮೆ ಕೊಡಬೇಕು ಅನ್ನೋದು ಆರ್ ಬಿ ತಿಮ್ಮಾಪುರ್ ಅವರ ನಿಲುವಾಗಿತ್ತು. ಇವತ್ತು ಸಿಎಂ ಅನ್ನ ಭೇಟಿಯಾಗಿದ್ದಾರೆ. ಸಿಎಂ ಮುಂದೆ ವಿವರಣೆ ನೀಡಿದ್ದಾರೆ. ಇನ್ನು ಆರ್ ಬಿ ತಿಮ್ಮಾಪುರ್ ಇವತ್ತು ಕೂಡ ಮಾತನಾಡಿದ್ದಾರೆ. ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಅವರ ಪ್ರಶ್ನೆಯನ್ನ ಮತ್ತೆ ಕೇಳಿದ್ದಾರೆ. ಅದೇ ಪ್ರಶ್ನೆಯನ್ನ, ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ, ಯಾಕೆ ಕೊಡಬೇಕು ರಾಜೀನಾಮೆ? ಅವ್ರು ಹೇಳಿದ್ರು ಅಂತ ತಕ್ಷಣ ನಾನು ರಾಜೀನಾಮೆ ಕೊಡೋದಕ್ಕಾಗತ್ತಾ? ಹಿಂಗಾದ್ರೆ ಸರ್ಕಾರ ನಡೆಯುತ್ತಾ? ನನ್ನ ವಿರುದ್ಧ ಏನಿದೆ ರೀ ಸಾಕ್ಷಿ? ಇದೆಲ್ಲ ರಾಜಕೀಯ ಷಡ್ಯಂತ್ರ. ಇದು ಒತ್ತಡದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಯಾರೋ ಅಧಿಕಾರಿ ಏನೋ ಮಾತನಾಡ್ದ ಅಂತಂದ್ರೆ ನಾನು ರಾಜೀನಾಮೆ ಕೊಡೋದಕ್ಕಾಗಲ್ಲ ಅಂತ ಆರ್ ಬಿ ತಿಮ್ಮಾಪುರ್ ಹೇಳ್ಕೊಂಡಿದ್ದಾರೆ. ಅವ್ರು ಹೇಳ್ದಂಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡ್ಸೋಕ್ಕಾಗತ್ತೇನ? ಅವರೆಲ್ಲದೂ ರಾಜೀನಾಮೆ ಕೇಳ್ತಾರೋ? ಮುಖ್ಯಮಂತ್ರಿಗಳು ಕೊಡತ್ತಾರು, ಪ್ರಧಾನಮಂತ್ರಿಗಳು ಕೇಳ್ತಾರೆ. ಕೇಳಿದವ್ರಿಗೆಲ್ಲ ರಾಜೀನಾಮೆ ಕೊಡು. ಏನಿದೆ ಸಾಕ್ಷಿ ಪುರಾವೆ? ಇಂಥ ರಾಜಕೀಯ ಷಡ್ಯಂತ್ರ ರೂಪಿಸಿ ಸರ್ಕಾರದ್ದು ಹಾಗೂ ನನ್ನ ತೇಜೋವಧಿ ಮಾಡೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಇದು ಭಾರಿ ತಪ್ಪು ಮಾಡ್ತಾ ಇದ್ದಾರೆ. ಎಲ್ಲೋ ಇವ್ರದ್ದು ಒತ್ತಡ ಇದ್ದಂಗೆ ಕಾಣುತ್ತೆ. ಆ ಒತ್ತಡದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಕಾಣುತ್ತೆ. ಅಂಥದ್ದೇನು ನಡೆದಿಲ್ಲ. ರಾಜೀನಾಮೆ ಕೊಡೋ ಪ್ರಮೇಯ ಇಲ್ಲ. ಅಂಥ ತಪ್ಪನ್ನು ಮಾಡಿಲ್ಲ. ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ. ಇಲ್ಲ, ಅಸೆಂಬ್ಲಿಯಾಗ ಕೂತ್ಕೊಂಡಿದ್ದಾರಲ್ಲ, ಏನು ತಪ್ಪು ಮಾಡಿದ್ವಿ ಅಂತ ಕೊಡ್ಬೇಕು. ಏನದು ಸಾಕ್ಷಿ? ನಾನು ಮಾತಾಡಿದ್ದೀನ? ಯಾವುದೋ ಅಧಿಕಾರಿ ಮಾತಾಡಿದ ತಕ್ಷಣ ನಾನು ಮಾತಾಡಿದ್ದೇನೆ? ಇವೆಲ್ಲ ಆಡಿಯೋ ಗೀಡಿಯೋ ಎಲ್ಲ ಅಧಿಕಾರಿಗಳು ಮಾಡಿದವ ಯಾವ ಮಾಡ್ತಾನೆ ಅವನು ಅನುಭವಿಸ್ತಾನೆ. ಯಾರ್ಯಾರ್ದು ಹೆಸರು ನಿನ್ನ ಹೆಸರು ಹೇಳಿ ದುಡ್ಡು ಕಲೆಕ್ಟ್ ಮಾಡಿದ್ರೆ ಏನು ಮಾಡ್ತೀಯ? ಅಲ್ಲ ನಿನ್ನ ಹೆಸರೇ ಯಾರು ಅಂಥವ್ರ ಮೇಲೆ ಇಮಿಡಿಯೇಟ್ ಕ್ರಮ ಕೈಗೊಂಡಿದ್ದೀನಿ, ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದ್ದೀನಿ. ಸುಳ್ಳು ಸುದ್ದಿಗಳು, ಸುಳ್ಳು ಆಪಾದನೆಗಳು ತರವಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.